ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ 10 ಮತ್ತು ಜುಲೈ 11ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ಚಾನಲ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಂಚಗಂಗಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕೃಷ್ಣಾ ನದಿ. ಕೊಲ್ಲಾಪುರದ ಪಂಚಗಂಗಾ ನದಿಯು ಇತ್ತೀಚೆಗೆ ತನ್ನ ನದಿಯ ಮಟ್ಟವನ್ನು ಹೆಚ್ಚುತ್ತಿದೆ. ಇದು 39 ಅಡಿ ತನ್ನ ನದಿಯ ಮಟ್ಟವನ್ನು ಹೆಚ್ಚುವ ಒಂದು ಎಚ್ಚರಿಕೆಯನ್ನು ಸಹ ಇತ್ತೀಚೆಗೆ ನೀಡಲಾಗಿದೆ. ಕೃಷ್ಣಾ ನದಿಯ ಉಪನದಿಯಾದ ಈ ಪುರಾತನ ನದಿಯು ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತಗಳಿಂದ ಚಿಖಲಿ ತಾಲೂಕಿನ ಪ್ರಯಾಗ ಸಂಗಮದಲ್ಲಿ ಹುಟ್ಟುತ್ತದೆ. ಇದು 5 ನದಿಗಳ ಸಂಗಮದಿಂದ ರೂಪುಗೊಂಡಿದೆ. ಆ 5 ನದಿಗಳು ಯಾವುವು ಅಂದರೆ ಕಸರಿ, ಕುಂಬಿ, ತುಳಸಿ ಮತ್ತು ಭೋಗಾವತಿ ಹಾಗೂ ಸರಸ್ವತಿ ನದಿಗಳಿಂದ ಈ ಒಂದು ನದಿಯು ರೂಪುಗೊಂಡಿದೆ. ಕುರುಂದವಾಡದಲ್ಲಿ ಕೃಷ್ಣವನ್ನು ಸೇರುವ ಈ ನದಿಯು ಫಲವತ್ತಾದ ಕಣಿವೆಗಳನ್ನು ರೂಪಿಸುತ್ತದೆ ಹಾಗೂ ಕೊಲ್ಲಾಪುರದಲ್ಲಿ ಸಂಸ್ಕರಿಸಿದ ಒಳಚರಂಡಿಯಿಂದ ಮಾಲಿನ್ಯವನ್ನು ಸಹ ಈ ನದಿಯು ಎದುರಿಸುತ್ತಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಕರ್ನಾಟಕ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಹುಲಿ ಸಂರಕ್ಷಿತ ಪ್ರದೇಶದ ಬೈಲೂರು ವನ್ಯಜೀವಿ ವ್ಯಾಪ್ತಿಯ ಮಾವತ್ತೂರು ಎಂಬಲ್ಲಿ 35 ವರ್ಷದ ಹೆಣ್ಣು ಆನೆಯೊಂದು ಇತ್ತೀಚೆಗೆ ಶವವಾಗಿ ಪತ್ತೆಯಾಗಿತ್ತು. ಹೀಗಾಗಿ ಈ ಒಂದು ಸುದ್ದಿಯು ಪ್ರಚಲಿತದಲ್ಲಿದೆ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ BRT, ಇದು ಬಿಳಿಗಿರಿ ರಂಗಸ್ವಾಮಿ ಟೈಗರ್ ರಿಸರ್ವ್, ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಹರಡಿಕೊಂಡಿದೆ. ವಿಷ್ಣುವಿನ ದೇವಾಲಯದಿಂದ ಬಿಳಿ ಕಲ್ಲಿನ ಬಂಡೆಯ ನಂತರ ಈ ಹೆಸರು ಬಂತು. ವಿಷ್ಣುವಿನ ದೇವಾಲಯದಲ್ಲಿ ಬಿಳಿ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಹೀಗಾಗಿ ಈ ಚಾಮರಾಜನಗರದಲ್ಲಿರುವಂತಹ ಟೈಗರ್ ರಿಸರ್ವ್ಗೆ ಬಿಳಿಗಿರಿ ರಂಗಸ್ವಾಮಿ ಟೈಗರ್ ರಿಸರ್ವ್ ಎಂದು ಕರೆಯಲಾಗಿದೆ. ಇದು 2011ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. 574.8 ಅಡಿ ಚದರ ಕಿಲೋಮೀಟರ್ ಅರಣ್ಯ ವ್ಯಾಪ್ತಿಯನ್ನು ಸಹ ಈ ಒಂದು ಸಸ್ಯವರ್ಗ ಒಳಗೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ವೃಕ್ಷಾರೋಪಣ ಜನ ಅಭಿಯಾನ 2024 ಅಡಿಯಲ್ಲಿ ಮಿತ್ರವನ ಎಂಬ ಯೋಜನೆಯನ್ನು ಘೋಷಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶ್. ಉತ್ತರ ಪ್ರದೇಶ ಸರ್ಕಾರವು ವೃಕ್ಷಾರೋಪಣ ಜನ ಅಭಿಯಾನ 2024 ಅಡಿಯಲ್ಲಿ ಮಿತ್ರವನ್ನು ಪ್ರಾರಂಭಿಸಿದೆ. ಇದು ಉತ್ತರ ಪ್ರದೇಶ ಸರ್ಕಾರದಿಂದ ನೇಪಾಳದ ಗಡಿಯಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಗಡಿಯಲ್ಲಿ ಒಟ್ಟು 35 ಕೋಟಿ ಸಸಿಗಳನ್ನು ನೆಡುವ ಗುರಿಯನ್ನು ಹೊಂದಿದೆ. ಅರಣ್ಯ ಇಲಾಖೆಯಿಂದ ಸಮನ್ವಯಗೊಂಡಿರುವ ಈ ಅಭಿಯಾನದಲ್ಲಿ 35 ಅರಣ್ಯ ವಿಭಾಗಗಳು ಮತ್ತು ನೆರೆಯ ರಾಜ್ಯದ ಗಣ್ಯರು ಸಹ ಭಾಗವಹಿಸಲಿದ್ದಾರೆ. ಪ್ರಮುಖ ಜಿಲ್ಲೆಗಳಾದ ಸಹಾರನ್ಪುರ್, ಲಿಂಕಿಪುರ್, ಕೇರಿ ಹಾಗೂ ಮಹಾರ್ಗಂಜ್ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವು ನಡೆಯಲಿದೆ. ಶಕ್ತಿವಾನ್ ಮತ್ತು ಯುವವಾನ್ ಅಂತಹ ಹೆಚ್ಚುವರಿ ಉಪಕ್ರಮಗಳನ್ನು ಸಹ ಈ ಒಂದು ಕಾರ್ಯಕ್ರಮದ ಯೋಜನೆಯಲ್ಲಿ ಸ್ಥಾಪಿಸಲಾಗಿದೆ. ಜುಲೈ 21ರಿಂದ ಈ ಅಭಿಯಾನ ಪ್ರಾರಂಭವಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೆಂಟಿನಲ್ ಪರಮಾಣು ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಎಂಬ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, USA. US ಮಿಲಿಟರಿ LGM-35A ಸೆಂಟಿನೆಲ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ನಾರ್ಥ್ರೋಪ್ ಗ್ರೂಮನ್ ಮತ್ತು ಏರ್ಫೋರ್ಸ್ ಗ್ಲೋಬಲ್ ಸ್ಟ್ರೈಕ್ ಕಮಾಂಡ್ನೊಂದಿಗೆ ಅಭಿವೃದ್ಧಿಪಡಿಸುತ್ತಿದೆ. ಈ ಹೊಸ ICBM-400 LGM-30 ಮಿನೆಟಿಯಮ್ III ಕ್ಷಿಪಣಿಯನ್ನು ಬದಲಾಯಿಸುತ್ತದೆ. ಇದು 1970ರಿಂದ ಈ ಒಂದು ಕ್ಷಿಪಣಿ ಸೇವೆ ಸಲ್ಲಿಸುತ್ತಿತ್ತು. ಇದರ ಬದಲಾಗಿ ಹೊಸದಾಗಿ LGM-35A ಒಂದು ಕ್ಷಿಪಣಿಯನ್ನು ಜಾರಿಗೆ ತರಲಾಗಿದೆ. ಸೆಂಟಿನಲ್ ಡಿಜಿಟಲ್ ಇಂಜಿನಿಯರಿಂಗ್ ಮತ್ತು ಮಾಡ್ಯುಲರ್ ಆರ್ಕಿಟೆಕ್ಚರ್ ಆ್ಯಂಡ್ W871 ಥರ್ಮೋನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಸಹ ಒಳಗೊಂಡಿದೆ. ಇದು 5500 ಕಿಲೋಮೀಟರ್ ಮೀರಿದ ವ್ಯಾಪ್ತಿಯೊಂದಿಗೆ ಚಲಿಸುತ್ತದೆ. 30 ನಿಮಿಷಗಳಲ್ಲಿ ಜಾಗತಿಕವಾಗಿ ಯಾವುದೇ ಗುರಿಯನ್ನು ಮುಟ್ಟುವಂತಹ ಒಂದು ಸಾಹಸವನ್ನು ಸಹ ಈ ಒಂದು ಕ್ಷಿಪಣಿ ಮಾಡಲಿದೆ. ಇನ್ನು ಮುಂದಿನ ಪ್ರಶ್ನೆ, ಜುಲೈ 2024ರಲ್ಲಿ ಪ್ರಧಾನಿ ಮೋದಿಯವರು ತಮ್ಮ ಭೇಟಿಯ ಸಂದರ್ಭದಲ್ಲಿ ಸ್ವೀಕರಿಸಿದ ರಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯ ಹೆಸರೇನು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಆಪ್ಷನ್ ಬಿ, ಆರ್ಡರ್ ಆಫ್ ಸೇಂಟ್ ಆಂಡ್ರೂ ದಿ ಅಪೋಸ್ಟಲ್. ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾದ ಪ್ರತಿಷ್ಠಿತ ನಾಗರಿಕ ಗೌರವವಾದ ಆರ್ಡರ್ ಆಫ್ ಸೇಂಟ್ ಆಂಡ್ರೂ ದಿ ಅಪೋಸ್ಟಲರನ್ನು ಸ್ವೀಕರಿಸಿದರು. ಜುಲೈ 9, 2024ರಂದು ನರೇಂದ್ರ ಮೋದಿ ಇವರು ಮಾಸ್ಕೋ ಕ್ಲೆಮಿನ್ ಸೇಂಟ್ ಕ್ಯಾಥರಿನ್ಸ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ರಷ್ಯಾ ಮತ್ತು ಭಾರತದ ನಡುವೆ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಸೌಹಾರ್ದ ಸಂಬಂಧವನ್ನು ಬೆಳೆಸಲು ಮೋದಿಯವರು ಕೊಡುಗೆಯನ್ನು ನೀಡಿದ್ದಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನರೇಂದ್ರ ಮೋದಿಯವರಿಗೆ ಈ ಪ್ರಶಸ್ತಿಯನ್ನು 2019ರಲ್ಲಿ ಘೋಷಣೆ ಮಾಡಲಾಗಿತ್ತು. ಆದರೆ ಈ ಪ್ರಶಸ್ತಿಯನ್ನು ಬಹುತೇಕವಾಗಿ ನರೇಂದ್ರ ಮೋದಿಯವರು ಜುಲೈ 9, 2024ರಂದು ಸ್ವೀಕರಿಸಿದರು. ಈ ಆರ್ಡರ್ ಆಫ್ ಸೇಂಟ್ ಆಂಡ್ರೂ ದಿ ಅಪೋಸ್ಟಲ್ ಪ್ರಶಸ್ತಿಯನ್ನು 1698ರಲ್ಲಿ ಸಾರ್ ಪೀಟರ್ ದಿ ಗ್ರೇಟ್ ಸ್ಥಾಪಿಸಿದರು.
ಇನ್ನು ಮುಂದಿನ ಪ್ರಶ್ನೆ, ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಗೌತಮ್ ಗಂಭೀರ್. ಭಾರತದ ಮಾಜಿ ಬ್ಯಾಟರ್ ಗೌತಮ್ ಗಂಭೀರ್ ಅವರನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಇತ್ತೀಚೆಗೆ ಇವರನ್ನು ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕ ಮಾಡಿದೆ. ಇವರಿಗಿಂತ ಮುಂಚೆ ರಾಹುಲ್ ದ್ರಾವಿಡ್ ಅವರು ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ದರು. ಇವರ ಜಾಗಕ್ಕೆ ರಾಹುಲ್ ದ್ರಾವಿಡ್ ಅವರನ್ನು 3 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕುವ ಮುಖಾಂತರ ನೇಮಕ ಮಾಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಪ್ಯಾರಿಸ್ 2024 ಒಲಿಂಪಿಕ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾರತೀಯ ತಂಡಕ್ಕೆ ಧ್ವಜಧಾರಿಗಳು ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, PV ಸಿಂಧು ಮತ್ತು ಅಚಂತ್ ಶರತ್ ಕಮಲ್. PV ಸಿಂಧು ಮತ್ತು ಅಚಂತ್ ಶರತ್ ಕಮಲ್ ಇವರು ಪ್ಯಾರಿಸ್ ಒಲಿಂಪಿಕ್ಸ್ 2024 ಉದ್ಘಾಟನಾ ಸಮಾರಂಭದಲ್ಲಿ ಧ್ವಜಧಾರಿಗಳಾಗಿ ಭಾಗವಹಿಸಲಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಪ್ಯಾರಿಸ್ 2024 ಒಲಿಂಪಿಕ್ ಕ್ರೀಡಾಕೂಟಕ್ಕಾಗಿ ಭಾರತೀಯ ತುಕಡಿಯ ಚೀಫ್ ಡಿ ಮಿಷನ್ ಎಂದು ಯಾರನ್ನು ಹೆಸರಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಗಗನ್ ನಾರಂಗ್. ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಗಗನ್ ನಾರಂಗ್ ಅವರನ್ನು ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದ ಭಾರತೀಯ ತಂಡದ ಚೀಫ್ ಡಿ ಮಿಷನ್ ಎಂದು ಹೆಸರಿಸಿದೆ. ಗಗನ್ ನಾರಂಗ್ ಇವರು 4 ಬಾರಿ ಒಲಿಂಪಿಯನ್ ಮತ್ತು ಪುರುಷರ 10 ಮೀಟರ್ ಏರ್ ರೈಫಲ್ನಲ್ಲಿ 2012ರಲ್ಲಿ ಒಲಿಂಪಿಕ್ ಕಂಚಿನ ಪದಕವನ್ನು ಸಹ ಪಡೆದುಕೊಂಡಿದ್ದಾರೆ. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ PT ಉಷಾ ಅವರು ಮೇರಿ ಕೋಮ್ ಅವರ ರಾಜೀನಾಮೆ ನಂತರ ಡೆಪ್ಯೂಟಿ ಚೀಫ್ ಡಿ ಮಿಷನ್ನಿಂದ ನಾರಂಗ್ ಅವರನ್ನು ಉನ್ನತೀಕರಿಸುವುದಾಗಿ ಘೋಷಿಸಿದರು. ಚೀಫ್ ಡಿ ಮಿಷನ್ ಭಾಗವಹಿಸುವ ಕ್ರೀಡಾಕೂಟಗಳ ಕಲ್ಯಾಣ ಮತ್ತು ಅಗತ್ಯತೆಗಳಿಗೆ ಹಾಗೂ ಸಂಘಟನಾ ಸಮಿತಿಯೊಂದಿಗೆ ಸಂಪರ್ಕ ಸಾಧಿಸುವ ಪ್ರಮುಖ ಆಡಳಿತಾತ್ಮಕ ಪಾತ್ರವನ್ನು ಈ ಒಂದು ಹುದ್ದೆಯು ನಿರ್ವಹಿಸಲಿದೆ. ಇನ್ನು ಮುಂದಿನ ಪ್ರಶ್ನೆ, ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿ ಯಾವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಡ್ಯೂರಾಂಡ್ ಕಪ್. ಜುಲೈ 10, 2024ರಂದು ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಅಧ್ಯಕ್ಷೆ ದ್ರೌಪದಿ ಮುರ್ಮು ಇವರು ಡ್ಯೂರಾಂಡ್ ಕಪ್ ಟೂರ್ನಮೆಂಟ್ 2024ರ ಟ್ರೋಫಿಗಳನ್ನು ಅನಾವರಣಗೊಳಿಸಿದರು. ಈ ಅನಾವರಣಗೊಂಡ ಟ್ರೋಫಿಗಳಲ್ಲಿ ಡ್ಯೂರಾಂಡ್ ಕಪ್ ಹಾಗೂ ಪ್ರೆಸಿಡೆಂಟ್ ಕಪ್ ಹಾಗೂ ಸಿಮ್ಲಾ ಟ್ರೋಫಿ ಸಹ ಸೇರಿವೆ. 2024ರ ಡ್ಯೂರಾಂಡ್ ಕಪ್ ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿಯ 133ನೇ ಆವೃತ್ತಿಯಾಗಿದೆ. ಪ್ರಸ್ತುತ ನಡೆಯುತ್ತಿರುವಂಥದ್ದು 133ನೇ ಆವೃತ್ತಿಯಾಗಿದೆ. ಜುಲೈ 27ರಿಂದ ಆಗಸ್ಟ್ 31, 2024ರವರೆಗೆ ಈ ಒಂದು ಪಂದ್ಯವು ನಡೆಯುತ್ತದೆ. ಪಂದ್ಯಾವಳಿಯಲ್ಲಿ ಅಗ್ರ ಶ್ರೇಣಿಯ ಇಂಡಿಯನ್ ಸೂಪರ್ ಲೀಗ್ನ ಎಲ್ಲ 13 ಕ್ಲಬ್ಗಳು ಸೇರಿದಂತೆ ಒಟ್ಟು 24 ತಂಡಗಳು ಹಾಗೂ ಐ ಲೀಗ್ ಹಾಗೂ ರಾಜ್ಯ ಲೀಗ್ಗಳು ಮತ್ತು ಸಶಸ್ತ್ರ ಪಡೆಗಳನ್ನು ಪ್ರತಿನಿಧಿಸುವ ತಂಡಗಳಿಂದ ಆಹ್ವಾನಿತ ಕ್ಲಬ್ಗಳನ್ನು ಒಳಗೊಂಡಿದೆ. ಪ್ರಸ್ತುತ ಹಾಲಿ ಚಾಂಪಿಯನ್ ಯಾರಪ್ಪ ಅಂದರೆ ಮೋಹನ್ ಬಗಾನ್ ತಂಡ ಹಾಲಿ ಚಾಂಪಿಯನ್ ಆಗಿದೆ. 2024ರಲ್ಲಿ ಕೋಲ್ಕತ್ತಾ, ಜೆಮ್ಶೆಡ್ಪುರ್, ಶಿಲ್ಲಾಂಗ್ ಹಾಗೂ ಕೋಕ್ರಜಾರ್ನಲ್ಲಿ ಡ್ಯೂರಾಂಡ್ ಕಪ್ ಟೂರ್ನಮೆಂಟ್ ನಡೆಯಲಿದೆ. ಇನ್ನು ಮುಂದಿನ ಪ್ರಶ್ನೆ, ಜುಲೈ 10, 2024ರಂದು ವಿಯೆನ್ನಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚೆ ನಡೆಸಿದ ಆಸ್ಟ್ರಿಯಾದ ಚಾನ್ಸಲರ್ ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಾರ್ಲ್ ನೆಹಮರ್. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರಿಯಾದ ಚಾನ್ಸಲರ್ ಕಾರ್ಲ್ ನೆಹಮರ್ ಅವರು ಜುಲೈ 10, 2024ರಂದು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಸಮಗ್ರವಾಗಿ ಚರ್ಚೆ ನಡೆಸಿದರು. ಈ ಸಭೆಯು ಭಾರತ ಮತ್ತು ಆಸ್ಟ್ರಿಯಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಒಳಗೊಂಡಿರುವ ವಿಷಯಗಳು ಮತ್ತು ಸಮಕಾಲೀನ ಹಾಗೂ ಪರಿಣಾಮಕಾರಿಯಾಗಲು ವಿಶ್ವಸಂಸ್ಥೆ ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಸುಧಾರಣೆಯನ್ನು ತರುವ ಅಗತ್ಯವನ್ನು ಈ ಒಂದು ಸಭೆಯಲ್ಲಿ ಮಂಡಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿಯವರ ಈ ಭೇಟಿಯು 41 ವರ್ಷಗಳ ನಂತರ ಆಸ್ಟ್ರಿಯಾಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಪ್ರಧಾನಿಯಾಗಿದ್ದಾರೆ. ಈ ಹಿಂದೆ 1983ರಲ್ಲಿ ಇಂದಿರಾ ಗಾಂಧಿ ಅವರು ಸಹ ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾಕ್ಕೆ ಭೇಟಿ ನೀಡಿದರು. ಅವರ ನಂತರ 41 ವರ್ಷಗಳ ನಂತರ ಭಾರತ ಪ್ರಸ್ತುತ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಜುಲೈ 2024ರಲ್ಲಿ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ 5ನೇ ಸದಸ್ಯ ರಾಷ್ಟ್ರವಾಗಿ ಯಾವ ದೇಶವು ಅಧಿಕೃತವಾಗಿ ಸೇರ್ಪಡೆ ಮಾಡಲಾಯಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬಾಂಗ್ಲಾದೇಶ್. ಜುಲೈ 10, 2024ರಂದು ವಾಸ್ತವಿಕವಾಗಿ ಮಾರಿಷಸ್ ಆಯೋಜಿಸಿದ್ದ 8ನೇ ಉಪ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಮಟ್ಟದ ಸಭೆಯಲ್ಲಿ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ ಅಧಿಕೃತವಾಗಿ ಬಾಂಗ್ಲಾದೇಶವು ತನ್ನ 5ನೇ ಸದಸ್ಯ ರಾಷ್ಟ್ರವಾಗಿ ಸ್ವಾಗತಿಸಿತು. ಈ ಕೊಲಂಬೋ ಸೆಕ್ಯೂರಿಟಿ ಕೌನ್ಸಿಲ್ ಅಸ್ತಿತ್ವದಲ್ಲಿರುವ ಪ್ರಸ್ತುತ 4 ರಾಷ್ಟ್ರಗಳು ಯಾವಪ್ಪ ಅಂದರೆ ಭಾರತ, ಶ್ರೀಲಂಕಾ, ಮಾರಿಷಸ್, ಮಾಲ್ಡೀವ್ಸ್ ಹಾಗೂ ಸಿಷೆಲ್ಸ್ ದೇಶವು ವೀಕ್ಷಕ ರಾಜ್ಯವಾಗಿ ಭಾಗವಹಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, 2020ರಲ್ಲಿ ಸ್ಥಾಪಿಸಲಾದ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ ಉದ್ದೇಶವೇನು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಡಲ ಸಹಕಾರವನ್ನು ವಿಸ್ತರಿಸಲು. ಕಡಲ ಸಹಕಾರವನ್ನು ವಿಸ್ತರಿಸಲು ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ ನಡುವಿನ ತ್ರಿಪಕ್ಷೀಯ ಕಡಲ ಸಹಕಾರ ವ್ಯಾಪ್ತಿಯನ್ನು ವಿಸ್ತರಿಸಲು
ಈ ಕೊಲಂಬೋ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನು 2020ರಲ್ಲಿ ಸ್ಥಾಪಿಸಲಾಯಿತು. ಮಾರಿಷಸ್ ಮಾರ್ಚ್ 2022ರಲ್ಲಿ ಈ ಒಂದು ಸಂಘಟನೆಗೆ ಸೇರಿತು. ಬಾಂಗ್ಲಾದೇಶವು 2024ರಲ್ಲಿ 5ನೇ ರಾಷ್ಟ್ರವಾಗಿ CACಗೆ ಸೇರ್ಪಡೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 2024ರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಯಾವ ರಾಜ್ಯವು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರ. 15ನೇ ಕೃಷಿ ನಾಯಕತ್ವ ಸಮಿತಿಯಿಂದ 2024ರ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಮಹಾರಾಷ್ಟ್ರ ರಾಜ್ಯಕ್ಕೆ ನೀಡಲಾಗಿದೆ. ಈ ಒಂದು ಪ್ರಶಸ್ತಿಯ ಮನ್ನಣೆಯು ಸುಸ್ಥಿರ ಅಭಿವೃದ್ಧಿ ನೀತಿಗಳು, ದೇಶದ ಅತಿದೊಡ್ಡ ಬಿದಿರು ಮಿಷನ್ ಮತ್ತು ವ್ಯಾಪಕವಾದ ನೀರಾವರಿ ಯೋಜನೆಗಳು ಸೇರಿದಂತೆ ಕೃಷಿಯಲ್ಲಿ ಮಹಾರಾಷ್ಟ್ರ ರಾಜ್ಯದ ಮಹತ್ವದ ಸಾಧನೆಗಳನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಪ್ರಯತ್ನಗಳು ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ವಲಯದಲ್ಲಿ ಪರಿಸರ ಸುಸ್ಥಿರತೆಯನ್ನು ಹೆಚ್ಚಿಸುವ ಮಹಾರಾಷ್ಟ್ರದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶವು 28ನೇ ಮಲಬಾರ್ ನೌಕಾ ವ್ಯಾಯಾಮವನ್ನು ಆಯೋಜಿಸುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಭಾರತ. ಭಾರತವು ಅಕ್ಟೋಬರ್ 28ನೇ ತಾರೀಕಿನಂದು ಮಲಬಾರ್ ನೌಕಾ ವ್ಯಾಯಾಮವನ್ನು ಆಯೋಜಿಸಲು ಸಿದ್ಧವಾಗಿದೆ. ಈ ಮಲಬಾರ್ ನೌಕಾ ವ್ಯಾಯಾಮವು ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಹಾಗೂ ಆಸ್ಟ್ರೇಲಿಯಾದೊಂದಿಗೆ ನಡೆಯಲಿದೆ. ಇನ್ನು ಮುಂದಿನ ಪ್ರಶ್ನೆ, RBI ವರದಿಯ ಪ್ರಕಾರ ಫೈನಾನ್ಷಿಯಲ್ ಇಯರ್ 2024ರಲ್ಲಿ ಭಾರತದ ಉದ್ಯೋಗ ಬೆಳವಣಿಗೆ ದರ ಎಷ್ಟು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, 6%. RBI ವರದಿಯ ಪ್ರಕಾರ ಫೈನಾನ್ಷಿಯಲ್ ಇಯರ್ 2024 ಭಾರತದ ಉದ್ಯೋಗ ಬೆಳವಣಿಗೆ ದರವು ಫೈನಾನ್ಷಿಯಲ್ ಇಯರ್ 2023ರಲ್ಲಿ ಇದ್ದದಕ್ಕಿಂತ 3.2ರಿಂದ 6%ಗೆ ಏರಿಕೆಯಾಗಿದೆ. ಈ ಹೆಚ್ಚಳವು 46.7 ಮಿಲಿಯನ್ ಉದ್ಯೋಗಗಳ ಸೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ. ಮಾರ್ಚ್ 2024ರ ವೇಳೆಗೆ ಒಟ್ಟು ಉದ್ಯೋಗವನ್ನು 643.3 ಮಿಲಿಯನ್ ತರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಉತ್ತರ ಪ್ರದೇಶದಲ್ಲಿ ಯಾವ ಕಂಪನಿಯು ಘರ್ ಘರ್ ಸೋಲಾರ್ ಉಪಕ್ರಮವನ್ನು ಪ್ರಾರಂಭಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಟಾಟಾ ಪವರ್. ಟಾಟಾ ಪವರ್ ಉತ್ತರ ಪ್ರದೇಶದಲ್ಲಿ ಘರ್ ಘರ್ ಸೋಲಾರ್ ಉಪಕ್ರಮವನ್ನು ಪ್ರಾರಂಭಿಸಿದೆ. ಈ ಒಂದು ಕಾರ್ಯಕ್ರಮವನ್ನು ವಾರಣಾಸಿಯಿಂದ ಪ್ರಾರಂಭಿಸಿ ನಿವಾಸಿಗಳಲ್ಲಿ ಚಾವಣಿಯ ಸೌರ ಪರಿಹಾರಗಳನ್ನು ಉತ್ತೇಜಿಸಲು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಈ ಉಪಕ್ರಮವು ಗಣನೀಯ ಸಬ್ಸಿಡಿಗಳು, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ವಿದ್ಯುತ್ ಬಿಲ್ಗಳ ಮೇಲೆ ಹಣಕಾಸಿನ ಉಳಿತಾಯವನ್ನು ನೀಡುತ್ತದೆ. ಶುದ್ಧ ಇಂಧನವನ್ನು ವ್ಯಾಪಕವಾಗಿ ಅಳವಡಿಸಿಕೊಳ್ಳಲು ಮತ್ತು ಉತ್ತರ ಪ್ರದೇಶದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಬೆಂಬಲಿಸುವ ಗುರಿಯನ್ನು ಈ ಒಂದು ಯೋಜನೆ ಒಳಗೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ಏಷಿಯನ್ ಸ್ಕ್ವಾಷ್ ಡಬಲ್ಸ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆಯಲಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಮಲೇಷ್ಯಾ. ಏಷಿಯನ್ ಸ್ಕ್ವಾಷ್ ಡಬಲ್ಸ್ ಚಾಂಪಿಯನ್ಶಿಪ್ 2024 ಇದು ಮಲೇಷ್ಯಾದ ಜೋಹೋರ್ನಲ್ಲಿ ನಡೆದಿದೆ. ಭಾರತದ ಸ್ಕ್ವಾಷ್ ಆಟಗಾರರಾದ ಅಭಯ್ ಸಿಂಗ್ ಮತ್ತು ವೇಲವನ್ ಸೆಂಥಿಲ್ ಕುಮಾರ್ ಅವರು ಮಲೇಷಿಯಾದ ಓಂಗ್ ಸೈಹಂಗ್ ಮತ್ತು ಸಯಾಫಿಕ್ ಕಮಲ್ ಅವರನ್ನು ಸೋಲಿಸುವ ಮೂಲಕ ಪುರುಷರ ಡಬಲ್ಸ್ನಲ್ಲಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಈ ವಿಜಯವು ಪ್ರತಿಷ್ಠಿತ ಚಾಂಪಿಯನ್ಶಿಪ್ಗೆ ಆತಿಥೇಯ ರಾಷ್ಟ್ರವಾಗಿ ಮಲೇಷ್ಯಾದ ಪಾತ್ರವನ್ನು ಒತ್ತಿ ಹೇಳುತ್ತದೆ ಮತ್ತು ಮಲೇಷ್ಯಾದ ನೆಲದಲ್ಲಿ ಭಾಗವಹಿಸುವವರ ಸ್ಪರ್ಧಾತ್ಮಕ ಪರಾಕ್ರಮವನ್ನು ತೋರಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಸೌರ ಸ್ಥಾವರಕ್ಕಾಗಿ ಭಾರತದಿಂದ ಯಾವ ದೇಶವು 2.5 ಮಿಲಿಯನ್ ಸಾಲವನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಗಯಾನ. ಚೆಡ್ಡಿ ಜಗನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೌರ ವಿದ್ಯುಜ್ಜನಕ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲು ಭಾರತವು ಗಯಾನಾ ದೇಶಕ್ಕೆ 2.5 ಮಿಲಿಯನ್ ಸಾಲವನ್ನು ಒದಗಿಸಿದೆ. ರಫ್ತು ಮತ್ತು ಆಮದು ಬ್ಯಾಂಕ್ ಎಕ್ಸಿಮ್, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಈ ಒಂದು ಸಾಲವನ್ನು ಅನುಮೋದಿಸಿದೆ. ರಫ್ತು ಮತ್ತು ಆಮದು ಬ್ಯಾಂಕ್ ಆಫ್ ಇಂಡಿಯಾ ಇದು ಸುಗಮಗೊಳಿಸಲಾದ ಒಪ್ಪಂದವು ಯೋಜನೆಯ ಒಪ್ಪಂದದ ಮೌಲ್ಯದ ಕನಿಷ್ಠ 75% ಭಾರತೀಯ ಪೂರೈಕೆದಾರರಿಂದ ಪಡೆಯಲಾಗುವುದು ಎಂದು ಷರತ್ತು ವಿಧಿಸುತ್ತದೆ. ಈ ಉಪಕ್ರಮವು ಪಾಲುದಾರ ರಾಷ್ಟ್ರಗಳಲ್ಲಿ ನವೀಕರಿಸಬಹುದಾದ ಇಂಧನ ಮತ್ತು ಮೂಲ ಸೌಕರ್ಯವನ್ನು ಉತ್ತೇಜಿಸಲು, ಇಂಧನ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆಗಳಲ್ಲಿ ಕಾರ್ಯತಂತ್ರದ ಹೂಡಿಕೆಗಳ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಉತ್ತೇಜಿಸುವ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಗೌರವವಾದ ಚೆವಲಿಯರ್ ಡೆ ಲಾ ಲಿಜನ್ ಡಿ ಹಾನರ್ ಅನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ರೋಶನಿ ನಾಡರ್ ಮಲ್ಹೋತ್ರಾ. HCL ಟೆಕ್ನ ಅಧ್ಯಕ್ಷರಾದ ರೋಶನಿ ನಾಡರ್ ಮಲ್ಹೋತ್ರಾ ಅವರು ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಗೌರವವಾದ ಚೆವಲಿಯರ್ ಡಿ ಲಾ ಲಿಜನ್ ಡಿ ಹಾನರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ವ್ಯಾಪಾರ, ಸುಸ್ಥಿರತೆ ಉಪಕ್ರಮಗಳು ಹಾಗೂ ಫ್ರಾನ್ಸ್ ಮತ್ತು ಭಾರತದ ನಡುವಿನ ಆರ್ಥಿಕ ಸಂಬಂಧಗಳನ್ನು ಉತ್ತೇಜಿಸಲು ಇವರು ನೀಡಿದ ಕೊಡುಗೆಗಳಿಗಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ,
ಜನರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆವಿಷ್ಕಾರಗಳ ಶ್ರೇಯಾಂಕದಲ್ಲಿ ಭಾರತವು ಯಾವ ಸ್ಥಾನವನ್ನು ಹೊಂದಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, 5ನೇ ಸ್ಥಾನ. 2014ರಿಂದ 2023ರವರೆಗೆ 1350 ಪೇಟೆಂಟ್ಗಳನ್ನು ಸಂಗ್ರಹಿಸುವ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆವಿಷ್ಕಾರಗಳಲ್ಲಿ ಭಾರತವು 5ನೇ ಸ್ಥಾನದಲ್ಲಿದೆ. ಇನ್ನು ಮೊದಲನೇ ಸ್ಥಾನದಲ್ಲಿ ಚೀನಾ, 2ನೇ ಸ್ಥಾನದಲ್ಲಿ ಅಮೆರಿಕ, 3ನೇ ಸ್ಥಾನದಲ್ಲಿ ರಿಪಬ್ಲಿಕ್ ಆಫ್ ಕೊರಿಯಾ, 4ನೇ ಸ್ಥಾನದಲ್ಲಿ ಜಪಾನ್ ಇದೆ. ಇನ್ನು 5ನೇ ಸ್ಥಾನದಲ್ಲಿ ನಮ್ಮ ಭಾರತವು ಕಂಡುಬರುತ್ತದೆ. ಅತ್ಯಧಿಕ ವಾರ್ಷಿಕ ಬೆಳವಣಿಗೆ ದರವನ್ನು ಪ್ರದರ್ಶಿಸುತ್ತದೆ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಲ್ಲಿ ಭವಿಷ್ಯದ ಪ್ರಗತಿಗಳ ಸಂಭಾವ್ಯತೆಯನ್ನು ಈ ಒಂದು 5ನೇ ಸ್ಥಾನದಿಂದ ಗುರುತಿಸಲಾಗುವುದು. ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಸಹ ಈ ಚಾನಲ್ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಧನ್ಯವಾದಗಳು.